ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಪಕ್ಕದಲ್ಲಿರೋದನ್ನ ಕ್ಲಿಕ್ ಮಾಡಿ, ಹಾಗೆ ಪ್ರತಿ ಅಪ್ಡೇಟ್ನ ನೋಡ್ತಾ ಇರಿ. ಸೊ ತುಂಬ ದಿನ ಆದಮೇಲೆ ಇವತ್ತು ಫೈನಲ್ ಆಗಿ ಬಂದಿದ್ದೀನಿ. ಸ್ವಲ್ಪ ದಿನ ಆದಮೇಲೆ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಿಡ್ತಾ ಇರೋದು ರೀಸನ್ ಬಂದ್ಬಿಟ್ಟು ನಿಮಗೆ ಇವತ್ತು ತೋರಿಸ್ತೀನಿ ಏನು ಅಂತ. ಬನ್ನಿ. ಫ್ರೆಂಡ್ಸ್, ಇವಾಗಾದರೆ ಟೈಮ್ ಬಂದ್ಬಿಟ್ಟು 9:20 ಏನೋ ಆಗ್ತಿದೆ, 9:30. ಸೊ ಟೈಮ್ ಬಂದು ಸ್ವಲ್ಪ ಔಟ್ರ್ ಆಗ್ತಿದೆ, ಅಂದರೆ ಹಾಫ್ ಆನ್ ಅವರಿಂದ ಇಲ್ಲೇ ಇದೆ. ನೋಡ್ಬೋದು ಬರೀ ಇಂಜಿನ್ ಈ ಥರ ಇದೆ. ಇಲ್ಲಿ ಬೇಕಾದರೆ ನೋಡ್ಬೋದು ತುಂಬಾ ಟ್ರೈನ್ ಔಟ್ರ್ ಆಗಿದೆ 20 ಮಿನಿಟ್ಸಿಂದ. ಸೊ ಇವಾಗ ಈ ಪ್ರೆಸೆಂಟಲ್ಲಿ ಕಾಲೇಜ್ಗೆ ಹೋಗ್ಬೇಕಂತ ಐ ಡಿ ಕಾರ್ಡ್ ತಗ್ಲಾಕೊಂಡು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇಲ್ಲಿ ನೋಡಿದರೆ ಟ್ರೈನ್ ಔಟ್ರ್ ಆಗಿದೆ. ನಿಯರ್ ಬೈ ಒಂದು ಕೇರ್ಪುರಂ ಸ್ಟೇಷನ್ ಹತ್ರ ಆಗ್ತಿದೆ, ಬಟ್ 9:20 9:30 ಆಗ್ತಿದೆ ಮ್ಯಾಕ್ಸಿಮಮ್ಮು. ಸೊ ಇನ್ನು ಇಲ್ಲಿ ಈ ಥರ ಆಗಿದೆ. ಅಲ್ಲಿ ಕ್ಲಾಸ್ಗೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಯಾವ ಥರ ಅಲ್ಲಿ ಬಿಡ್ತಾರೆ, ಯಾಕಂದರೆ ಹೊಸ ರೂಲ್ಸ್ ಮೇಲೆ ಬ್ರೇಕ್ ಮಾಡಿಸಿದ್ದಾರೆ, ಅಂದರೆ ಹೊಸ ರೂಲ್ಸ್ ತಂದಿದ್ದಾರೆ ಕ್ಲಾಸ್ಗೆ, ಹಾಗೆ ಕಾಲೇಜ್ ಕೂಡ. ಸೊ ಈಗ ಈ ಥರ ಔಟ್ರಾಕ್ ಇದೆ. ಸೊ ಅಲ್ಲಿ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಒಂದು ಫಸ್ಟೇ ಈ ಥರ ಮಾಡ್ಕೊಂಡಿದ್ದೀನಿ ವಿಡಿಯೋ. ಬನ್ನಿ ನೋಡೋಣ ಬಿಡ್ತಾರೆ ಇಲ್ಲ ಅಂತ. ಫಸ್ಟ್ ಈ ಟ್ರೈನ್ ಎಷ್ಟೊತ್ತು ತಗೋದು ಗೊತ್ತಿಲ್ಲ, ಮತ್ತು ಎಂಟ್ರೆನ್ಸಲ್ಲಿ ಎಷ್ಟೊತ್ತು ಬಿಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಬನ್ನಿ ನೋಡೋಣ ಯಾವ ಥರ ಆಗೋದು ಅಂತ. ಜಸ್ಟ್ ಇವತ್ತೇ ಹೋಗ್ತಿದೆ. ಇನ್ನು ಅಲ್ಲಿ 9:40 9:45. ಸೊ ಇನ್ನು ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಹೋಗೋದಕ್ಕೆ. ಸೊ ಗೇಟೆಲ್ಲ ಏನಾದರೂ ಎಂಟ್ರಿ ಬಿಟ್ಟಿಲ್ಲ ಅಂದರೆ ಮತ್ತೇನು ಮಾಡೋಕ್ಕಾಗಲ್ಲ. ಸೊ ಮುಂದಾಗಿ ಒಂದು ವಿಡಿಯೋ ತೊಗೊಂಡಿದ್ದೀನಿ, ಈ ಥರ ಲೇಟ್ ಆಯಿತು ಅಂತ. ಪರ್ಮಿಷನ್ ಕೇಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಫೈನಲಾಗಿ ಬಂದೆ 9:45ಗೆ ಕೇರ್ಪುರಮು. ಸೊ ಕೇರ್ಪುರಂ ಬಂದೆ. ಇನ್ನು ಏನು ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು 1/2 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಬಾಕಿ. ಸೊ 1/2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಬಸ್ ಹತ್ಕೋಬೇಕು 10 ಗಂಟೆಗೆ. ಬನ್ನಿ ಹೋಗೋಣ. ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಒಂದು ಏರಿಯಾದಲ್ಲಿ ನಡ್ಕೊಂಡು ಮತ್ತೆ ಅಲ್ಲಿಂದ ಒಂದು ಫುಟ್ಬಾತಲ್ಲಿ ನಡ್ಕೊಂಡು ಕೊನೆಗೂ ಕಿನ್ಪೇಟೆ ರೀಚ್ ಆದೆ. ಸೊ ಅಲ್ಲಿ ಸ್ವಲ್ಪ ತಿದ್ದು ಬಸ್ಸನ್ನು ಹತ್ಕೊಂಡು ಮತ್ತೆ ಕಾಲೇಜ್ ಕಡೆ ಹೋದೆ. ಫೈನಲಾಗಿ ನನ್ನ ಡೆಸ್ಟಿನೇಷನ್ ಬಂದಿದೆ, ಕಾಲೇಜು. ಇವಾಗ ಗೊತ್ತಾಗತ್ತೆ ಬಿಡ್ತಾರೆ ಇಲ್ಲ, ನಂತರ ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಎಂಟ್ರೆನ್ಸ್ ಬಿಟ್ಟರೆ ಹೋಗೋದು, ಇಲ್ಲಾಂದರೆ ಮುಗೀತು. ಸೊ ನೋಡೋಣ ಏನು ಮಾಡ್ತಾರೋ ಅಂತ. ಸೊ ನಾನಾದರೆ ಕಾಯ್ತಾ ಇದ್ದೀನಿ ಏನು ಮಾಡೋದು ಅಂತ. ಬನ್ನಿ. ಸೊ ಇವತ್ತು ಟ್ರೈನು ಲೇಟಾಗಿದೆ, ಔಟಾಗಿದೆ. ಸೊ ಗೇಟ್ ಬಿಟ್ಟರೆ ಹೋಗ್ತೀನಿ ಕ್ಲಾಸಿಗೆ ಕೇಳೋದಕ್ಕೆ. ಯಾಕಂದರೆ ಯಾರ ಹತ್ರ ಹಾಗಾದರೆ ಗೊತ್ತು, ಟೀಚರ್ಸ್ಗೆಲ್ಲ ಗೊತ್ತು ನಾನು ತುಂಬ ಡಿಸ್ಟೆನ್ಸಿಂದ ಬರ್ತೀನಂತ. ನೋಡೋಣ ಯಾವ ಥರ ಬಿಡ್ತಾರಂತ. ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀನಿ. ಏನೋ ಟೀಚರ್ ಹತ್ರ ಸ್ವಲ್ಪ ಪರ್ಮಿಷನ್ ಕೇಳಬೇಕಂತೆ. ನೋಡೋಣ, ತುಂಬ ದೂರದಿಂದ ಬಂದಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನೋಡ್ಕೋಬೋದು, ಪ್ರತಿಯೊಂದು ಬಿಟ್ಟಿದ್ದೀನಿ. ಇನ್ನು ನೋಡತ್ತೀನಿ ಏನಂತ. A few moments later. ಫೈನಲಾಗಿ ಎಂಟ್ರಿ ಆಗ್ತಿದ್ದೀನಿ. ಪರವಾಗಿಲ್ಲ, ತುಂಬ ದೂರ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಸೊ ಗೇಟ್ ಎಂಟ್ರಿ ಆಯಿತು, ಕ್ಲಾಸ್ಗೆ ಹೋಗೋದು ಬಾಕಿ. भाई खाना खाया? क्या खाया भाई? हाँ बोलो, नहीं है ना? ಸ್ವಿಚ್ ಆಫ್. ನಿಮ್ಮನ್ನ ತಡೆದಿರುವವರು ಯಾರು? ಯಾಕಂದರೆ ಆ ಕಡೆ ಈ ಕಡೆ ಸುತ್ತಾಡಿಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಮೇಲೆ ಇದೆ ಕ್ಲಾಸು. ಬನ್ನಿ ಹೋಗೋಣ, ಯಾರಿದಾರೋ ಗೊತ್ತಿಲ್ಲ. ಸೊ ಕ್ಲಾಸ್ಗೆ ಎಂಟ್ರಿ ಇಲ್ಲ, ಫೋನು. ಬನ್ನಿ ಹೋಗೋಣ, ನೋಡತ್ತೀನಿ ಏನು ಅಂತ. A few moments later. ಕ್ಲಾಸ್ ಯಾರು ನಡೀತಾ? ಸಿ ಫಸ್ಟ್ ಪೀರಿಯಡು ಬಂಕ್, ಅಂದರೆ ಗೊತ್ತಿರೋ ಹಾಗೆ 5. ಸೊ ಸೆಕೆಂಡ್ ಪೀರಿಯಡ್ ಬಂದುಬಿಟ್ಟು ಕ್ಲಾಸಲ್ಲಿ ಇದ್ದೀನಿ, ಬಟ್ ಟೀಚರ್ಸ್ ಆದರೂ ಬಂದಿಲ್ಲ. ಕ್ಲಾಸ್ ಇಲ್ಲ ಅಣ್ಣ, ಪರವಾಗಿಲ್ಲ. ಶನಿವಾರ ಮೇಲೆ ಯಾರೂ ಬಂದಿಲ್ಲ ನೋಡಿ. ಫುಲ್ಲು ಸ್ಪೇಸು, ಕ್ಲಾಸ್ ಮಾತ್ರ ಫುಲ್ ಸ್ಪೇಸು. ಬರೀ ಬಾಯ್ಸ್ ಮಾತ್ರ ಮಾಡ್ತೀನಿ, ಗರ್ಲ್ಸ್ ಯಾರು ಮಾಡೋಲ್ಲ. ನಮಗೂ ಗರ್ಲ್ಸ್ಗೂ ಸೆಟ್ ಆಗೋಲ್ಲ. ಬನ್ನಿ ಕ್ಲಾಸ್ ಇಲ್ಲ. ನನ್ನ ಪಾಡಿಗೆ ನಾನು ಬರೀತಿರೋ ನನ್ನ ಬೋರ್ಡ್ ಮೇಲೆ ಹಾಕಿ ಕರೆಸಿರೋದು ಗೊತ್ತಾ? Team leader, whether it is correct. Okay, ಕೂತ್ಕೊಳ್ಳಿ. Oh, ಭ್ರಮೆ. 2 hours later. ಕ್ಲಾಸ್ ಕೇಳಿದ್ದಾಯಿತು, ಮತ್ತು ನೆಕ್ಸ್ಟ್ ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಮನೆ ಇಲ್ಲಾಂದರೆ ನಮ್ಮ ಮನೆಗೆ. ಸೊ ನೋಡೋಣ ಏನಾಗತ್ತಂತ. ಬನ್ನಿ. ಹೇಳ್ರಪ್ಪ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಇವಾಗ ಗೊತ್ತಾಗಿ ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಯಾವ ಥರ ಇದ್ದಾರೆ ಅಂತ.
ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. 3:30ಗೆ ಟ್ರೈನ್ ಇರೋದು. ಸೊ ಇವಾಗ 1 ಗಂಟೆ ಆಗಿದೆ, 1:30. ಸೊ ಇವಾಗ ಬಸ್ ಹತ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಬನ್ನಿ. ಇದು ಲೊಕೇಶನ್ ಯಾವ ಥರ ಕ್ರೌಡ್ ಆಗುತ್ತೆ ಅಂದರೆ ಟ್ರಾಫಿಕ್ ಹೇಳೋದಕ್ಕೆ ಅಸಾಧ್ಯ. ಯಾಕಂದರೆ ಆ ಥರ ಆಗುತ್ತೆ. ಫಸ್ಟಲ್ಲಿ ನ್ಯಾಯಬೆಟ್ಟ ಸಿಗೋಣ ಅಂತ ತುಂಬ ಕ್ರೌಡ್ ಆಗ್ತೀವಿ. ಬನ್ನಿ ಬೆಳಿಗ್ಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಮತ್ತೆ ಎಲ್ಲಿ ಹೋಗ್ತೀನಿ ಹೇಳ್ತೀನಿ. ಮೊದಲು ತುಂಬ ಟೈರ್ಡ್ ಆಗಿದ್ದೀನಿ. ಸೊ ಅದರಿಂದ ಇವತ್ತು ಊಟ ತಿನ್ಬೇಕಂತ ಬಂದಿದ್ದೀನಿ. ನೋಡ್ಬೋದು ಯಾವ ಥರ ಊಟ ತಿಂತೀನಿ ಅಂತ. ಸೊ ಫುಲ್ ಟೈರ್ಡ್ ಆಗಿದ್ದೀನಿ. ಅದಕ್ಕೆ ಇವಾಗ ಚಿಕನ್ ಸೀರೋ ಮತ್ತು ಮುದ್ದೆ ತಿನ್ಬಿಟ್ಟು ಅದ್ರ ಜೊತೆಗೆ ಏನಾದ್ರು ನಾನು ತಿನ್ಬಿಟ್ಟು ಹೋಗೋಣ ಅಂತಿದ್ದೀನಿ. ಯಾಕಂದರೆ 3:30 ಟ್ರೈನ್ ಇರೋದು. ಬನ್ನಿ ತಿನ್ಬಿಟ್ಟು ಹೋಗೋಣ. A few moments later. ಅಲ್ಟಿಮೇಟು ಶೇರ್ ಬಂತು. ಅಲ್ಟಿಮೇಟು ಇವಾಗ ಇದು ಅನ್ನ ಬೇರೆ ಹಾಕ್ಕೊಂಡಿದ್ದೀನಿ. ಯಾವ ಥರ ಅಲ್ಟಿಮೇಟ್ ಆಗ್ತಿದೆ ಅಂದರೆ ತುಂಬ ಚೆನ್ನಾಗಿದೆ ಊಟ. ರಿಸಲ್ಟ್ ಏನಣ್ಣ ಎಲ್ಲಿ ಬೇಕಾ ತಿಂದಿದ್ದೀನಿ ಈ ಸರ್ಕಲಲ್ಲಿ. ಈ ಥರ ಟೇಸ್ಟು ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು ಗೈಸ್. ನಿಜ ಹೇಳ್ಬೇಕಂದ್ರೆ ಈ ಟೇಸ್ಟು ಎಕ್ಸ್ಪೆಕ್ಟೇ ಮಾಡಿಲ್ಲ, ಆ ಥರ ಕೊಟ್ಟರು ಅಣ್ಣವರು. ಸೊ ಈ ಲೊಕೇಶನ್ ಬಂದ್ಬಿಟ್ಟು RTO ಆಫೀಸ್ ಮುಂದೆನೇ ಇರೋದು. ಯಾರಾದರೂ ಬೇಕಾದರೆ ಟೇಸ್ಟ್ನ ವಿಸಿಟ್ ಮಾಡ್ಕೋಬೋದು ಯಾವ ಥರ ಅಂತ. ಈ ಸರ್ಕಲಲ್ಲಿ ಬಂದ್ಬಿಟ್ಟು ಒಂದು 5-6 ಲೊಕೇಶನ್ಸ್ ಇದೆ ಇದೇ ಥರ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ಇದೆ ಅಂದರೆ ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದಿದ್ದೀನಿ. ಸೊ ಅನ್ನ ಈಗ ಫುಲ್ಲು ಖರಾಬ್ ಆಗಿಬಿಟ್ಟಿದೆ. ಕೊಡೋದಲ್ಲಿ ಬರೋದಕ್ಕೆ ತುಂಬ ಇನ್ಸಲ್ಟು. ಪರವಾಗಿಲ್ಲ ಆದರೂ. ಸೊ ಮುಂದೆ ಏನಾಗತ್ತೆ ಅಂತ ಹೇಳ್ತೀನಿ ಬನ್ನಿ. ಬ್ಯಾಟಿಂಗ್ ಮಾಡಿದ್ದಾಯಿತು. ನೆಕ್ಸ್ಟ್ ಏನಂದರೆ ಟಿನ್ ಫ್ಯಾಕ್ಟ್ರಿಗೆ ಹೋಗೋಣ. ಟಿನ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಇದ್ದೀನಿ. ಸೊ ಬಸ್ ಸ್ಟ್ಯಾಂಡ್ಗೆ ಆಲ್ರೆಡಿ ರೀಚ್ ಆಗಿದ್ದೀನಿ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ತಿಂದಿರೋದು. ಇನ್ನೇನಿದೆ ಅಂದರೆ ಬಸ್ ಹತ್ಕೊಳ್ಳೋದು ಹೋಗೋದು ಅಷ್ಟೇ ಬಾಕಿ. ಬನ್ನಿ ಬಸ್ಸಲ್ಲಿ ಹೋಗ್ಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ನೋಡ್ಬೋದು ಯಾವ ಥರ ಜನ ಇದ್ದಾರೆ ಅಂತ ಇಲ್ಲಿ. ನನ್ನ ಪ್ಲೇಸ್ ಯಾವುದು ಅಂದರೆ ಇವಾಗ ನನ್ನ ಪ್ಲೇಸ್ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬರೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದೋಳಿದ್ದು 7:10, 7:20 ಏನು ಎದ್ದೋಳಿದೆ. ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಬೇರೆ ಸಂಡೇ ಅಥವಾ ಸ್ಯಾಟರ್ಡೇ ಇವತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಏನೋ ಒಂದು ಮೂಡಲ್ಲಿ ಬಂದಿದ್ದೀನಿ. ಅದು ಬೇರೆ ಟ್ರೈನ್ ಬೇರೆ ಔಟ್ರ್ ಆಗಿತ್ತು. ಕ್ಲಾಸ್ಗೆ ಹೋಗೋಣ ಬರೋಣ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಆದರೂ ಬಂದಿದ್ದೀನಿ. ಹೆಂಗೋ ವೇಟ್ ಪಾಸ್ ಅಂತೂ ಬಿಟ್ಟರು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಷ್ಟು ಹೇಳೋಕ್ಕೆ ಮುಗಿದ್ದು. ಬೆಳಿಗ್ಗೆ ಟಿಫನ್ ತಿಂದಿಲ್ಲ. ಇವಾಗ ಟಿಫನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೆ ಬನ್ನಿ ಹೇಳ್ತೀನಿ. ಲೊಕೇಶನಲ್ಲಿ ಯಾವ ಥರ ಟ್ರಾಫಿಕ್ ಆಗುತ್ತೆ ಅಂದರೆ ಭಟ್ನಲ್ಲಿ ಅಯ್ಯಪ್ಪನಗರ ಭಟ್ನಲ್ಲಿ ಸರ್ಕಲ್ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ನೀವು ನೋಡ್ಬೋದು ಯಾವ ಥರ ಟ್ರಾಫಿಕ್ ಆಗಿದೆ ಅಂತ. ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಪಕ್ಕ ಟ್ರಾಫಿಕ್ ಆಗುತ್ತೆ ಶನಿವಾರ ಬಂದರೆ ಮಾತ್ರ. ಇವರದೇ ಒಂದು 200-300 ಮೀಟ್ರ್ ಇರುತ್ತೆ ಅಷ್ಟೇ ಟ್ರಾಫಿಕ್ಕು. ಸೊ ಈ ಗ್ಯಾಪಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ. ಇವತ್ತು ಸ್ಯಾಟರ್ಡೇ ಬೇರೆ ತುಂಬ ಟ್ರಾಫಿಕ್ ಇರುತ್ತೆ. ಇನ್ನೊಂದು 5 ನಿಮಿಷ ಹೋಗೋಕ್ಕಾಗಲ್ಲ. ಮತ್ತೆ ಹೋಗ್ತೇನೆ ಅಷ್ಟೇ ಹೇಳೋದು. ಇನ್ನೇನು ನಾವು ಹೇಳೋಕ್ಕಾಗಲ್ಲ. ಇದೇ ಥರ ಒಂದು 5-6 ಟ್ರಾಫಿಕ್ನ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕಾಗತ್ತೆ. ಜರ್ನಿ ಆ ಥರ ಇರುತ್ತೆ ನಮ್ಮದು. ಬನ್ನಿ ಹೋಗೋಣ ಅಷ್ಟೇ. 2 hours later. ಕೊನೆಗೂ ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ಗೆ ಬಂದೆ. ಸೊ ಈ ಲೊಕೇಶನ್ಗೆ ಯಾಕೆ ಬರ್ತೀನಿ ಅಂದರೆ ಒಂದು ರೀಸನ್ ಬಂದ್ಬಿಟ್ಟು ತುಂಬ ಹತ್ರದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಅಂತ, ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲ. ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ತುಂಬ ಜನ ಬರ್ತಾರೆ. ಎಲ್ಲಿನವರು ಇಲ್ಲಿಗೆ ಬರ್ತಾರೆ ಅಂದರೆ ಈ ಕಡೆಯಿಂದ ಆ ಕಡೆ ಹೋಗೋರು ಮತ್ತು ಆ ಕಡೆಯಿಂದ ಈ ಕಡೆ ಬರೋರು ಮತ್ತು ಮೆಟ್ರೋ ಸ್ಟೇಷನ್ಗೆ ತುಂಬ ಹೋಗೋರು ಈ ಲೊಕೇಶನ್ಗೆ ಬರ್ತಾರೆ. ನಾನು ತೋರಿಸ್ಕೊಡ್ತೀನಿ ಈ ಲೊಕೇಶನ್ ಯಾವ ಥರ ಜನ ಇರ್ತಾರೆ ಅಂತ. ಸೊ ಈ ಪಾಯಿಂಟಲ್ಲಿ ಬಂದ್ಬಿಟ್ಟು ತುಂಬಾ ಬರ್ತಾರೆ. ನಂತರ ಸಿಂಗಲ್ಸ್ಗಿರೋ ಲೊಕೇಶನ್ ಬಂದ್ಬಿಟ್ಟು ಇದು ತುಂಬ ಯೂಸ್ಫುಲ್. ಯಾಕಂತ ಕೇಳ್ತೀರಾ, ಅದು ಸಿಂಗಲ್ಸ್ ಇರೋರು ಮಾತ್ರ ಗೊತ್ತಾಗುತ್ತೆ. ನಂತರ ಗೊತ್ತಲ್ಲ, ಸಿಂಗಲ್ ಆಗಿರೋರು ಈ ಲೊಕೇಶನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಟಿನ್ ಫ್ಯಾಕ್ಟ್ರಿಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಈ ಲೊಕೇಶನ್ ತುಂಬ ಇಷ್ಟ ಆಗುತ್ತೆ. ತೋರಿಸ್ತೀನಿ ಬನ್ನಿ ಯಾವ ಥರ ಜನ ಇರ್ತಾರೆ ಅಂತ. ಸೊ ಇಂಥ ಲೊಕೇಶನಲ್ಲಿ ನಿಮ್ಗೆ ಯಾರಾದರೂ ಕ್ರಶ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಾನ್ ರಿಲೇಟಿವ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇದರಲ್ಲಿ ಲೊಕೇಶನಲ್ಲಿ ತುಂಬ ಜನ ಕಾಣಿಸ್ತಾರೆ. ಬಟ್ ಎವ್ರಿ ಡೇ ನಾವು ಸ್ಟೇ ಮಾಡ್ತಿರೋ ಹಾಗೆ ಯಾರೂ ಕಾಣಿಸಲ್ಲ. ಬಟ್ ನಿಮ್ಗೆ ಏನಾದರೂ ಈ ಲೊಕೇಶನ್ ಬಂದರೆ ಕಾಣ್ಬೋದೇನೋ, ಯಾರು ಗೊತ್ತು. ಆಯಿತು, ಆಮೇಲೆ ಅಂಥ ಲೊಕೇಶನ್ ಇದು. ಟಿನ್ ಫ್ಯಾಕ್ಟ್ರಿ ಒಂಥರ ಇದು ಅಂದರೆ ಮೆಜೆಸ್ಟಿಕ್ ಥರ. ಈ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ತುಂಬ ಜನ ಬರ್ತಾರೆ. ಇವಾಗ ಪ್ರೆಸೆಂಟ್ ಆದರೆ ನಾನು ಏನೂ ಫಿಕ್ಸ್ ಪ್ಲ್ಯಾನ್ ಮಾಡಿಲ್ಲ. ಸೊ ಶಿಸ್ತಾಗಿ ಯಾವ ಥರ ಬಂದಿದ್ದೀನಿ ಅದೇ ಥರ ಹೋಗಬೇಕು ಮನೆಗೆ ಅಂತ ಹೇಳಿದ್ದೀನಿ. ಸೊ ಟಿನ್ ಫ್ಯಾಕ್ಟ್ರಿ ಅಟ್ಯಾಚ್ ಆಗಿದ್ದೀನಿ. ಸೊ ಟಿನ್ ಫ್ಯಾಕ್ಟ್ರಿ ಅಟ್ಯಾಚ್ ಆದಮೇಲೆ ನೆಕ್ಸ್ಟು
ಟ್ರೈನ್ ಬೃಂದಾವನ್ 3:40 ಸೊ ಇವಾಗ ಟೈಮ್ ಬಂದ್ಬಿಟ್ಟು 2:40 ಸಮಥಿಂಗ್ 2:40 ಆಗಿದೆ. ಟೈಮ್ ಪಾಸ್ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಸೊ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗೋಣ ಅಂತಿದ್ದೀನಿ. ಸೊ ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಯಾವ ಥರ ಅಂತ ಮಾತಾಡ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವೇಕೆನ್ಸಿ ಇದ್ದರೆ ನೋಡ್ಬೋದು, ಇಲ್ಲಿ ಡೀಟೇಲ್ಸ್ ಇದೆ. ಯಾರಾದರೂ ಬೇಕಾದ್ರೆ ವೇಕೆನ್ಸಿ ಇದ್ದರೆ ಬರ್ಬೋದು ಇಲ್ಲಿಗೆ. ಬಂದಿದ್ದೀನಿ, ಕುತ್ಕೊಂಡಿದ್ದೀನಿ, ರೈಲ್ವೆ ಸ್ಟಾಪ್ ಹೇಳಿದ್ದೀನಿ, ಅಲ್ಲಿ ಹೋಗಿ ನೋಡ್ತೀನಿ. ಡೈರೆಕ್ಟಾಗಿ ಕೇರ್ಪುರಂ ರೈಲ್ವೆ ಸ್ಟೇಷನ್ ಬಂದೆ. ಸೊ ನನ್ನ ಫೋನಲ್ಲಿ ಬೇರೆ ಚಾರ್ಜಿಂಗ್ 20% ಅಷ್ಟೇ ಇರೋದು. ಸೊ ನಾನು ಏನಾದರೂ ಯೂಸ್ ಮಾಡಬೇಕಂದ್ರೆ ಅದು ಅಷ್ಟೇ ಇರೋದು. ಸೊ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಮತ್ತು ನೋಡೋಂಗಿಲ್ಲ, ಮತ್ತು ವಿಡಿಯೋ ಮಾಡೋಂಗೆ ಕೂಡ ಜಾಸ್ತಿ ಇಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಡೇ ಯಾವ ಥರ ಜರ್ನಿ ಆಗುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಬಿಟ್ಟಿದ್ದೀನಿ, ಅಲ್ಲ ನೋಡ್ಕೋಬೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಓಕೆ, ಬಾಯ್.